ವೈರಿಗಳ ಮುಂದೆಯೇ ನೀನು ನನಗೋಸ್ಕರ ಔತಣವನ್ನು ಸಿದ್ಧಪಡಿಸುತ್ತೀ, ನನ್ನ ತಲೆಗೆ ತೈಲವನ್ನು ಹಚ್ಚಿಸುತ್ತೀ, ನನ್ನ ಪಾತ್ರೆಯು ತುಂಬಿ ಹೊರಸೂಸುತ್ತದೆ. ಮಂಗಳವಾರ 26 ನವೆಂಬರ್ 2024 ಇಸ್ವಿ. ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ನಾನು ಆರಿಸಿಕೊಂಡಿರುವಂಥ ವೇದ ಭಾಗವು ಅಪೊಸ್ತಲರ ಕೃತ್ಯಗಳು 10ನೇ ಅಧ್ಯಾಯದ 35ನೇ ವಚನ. ದೇವರು ಪಕ್ಷಪಾತಿಯಲ್ಲ, ಯಾವ ಜನರಲ್ಲಿಯಾದರೂ ದೇವರಿಗೆ ಭಯಪಟ್ಟು ನೀತಿಯನ್ನು ನಡೆಸುವವರು ಆತನಿಗೆ ಮೆಚ್ಚಿಕೆಯಾಗಿದ್ದಾರೆಂದು ಈಗ ಸಂದೇಹವಿಲ್ಲದೆ ನನಗೆ ತಿಳಿದು ಬಂದಿದೆ ಎಂಬುವಂಥದ್ದೇ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಶುಭೋದಯ. ದೇವರು ನಾವು ಯಾರಾಗಿದ್ದರೂ ದೇವರನ್ನು ನಂಬುತ್ತಾ ಒಳ್ಳೆಯದನ್ನು ಮಾಡುವವರಾದರೆ ನಮ್ಮನ್ನು ಮೆಚ್ಚಿಕೊಳ್ಳುವಂತವನಾಗಿದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಕರ್ತನಲ್ಲಿ ಪ್ರಿಯರೇ, ಈ ವಾಕ್ಯ ಧ್ಯಾನ ಮಾಡೋಣ. ಈ ದಿನದ ವಾಕ್ಯ ಧ್ಯಾನಕ್ಕೆ ಶೀರ್ಷಿಕೆ ದೇವರಿಗೆ ಮೆಚ್ಚಿಕೆಯಾಗಿರುವಂಥದ್ದು. ಕರ್ತನಲ್ಲಿ ಪ್ರಿಯರೇ, ಯಹೂದ್ಯರು ಮಾತ್ರವೇ ದೇವರಿಂದ ಆರಿಸಲ್ಪಟ್ಟಂಥ ಜನಾಂಗ ಎಂಬುದಾಗಿ ಇರುವಂಥ ಆ ಸಂದರ್ಭದಲ್ಲಿ ದೇವರು ಕೊರ್ನೇಲಿಯಸ್ ಎಂಬಂಥ ವ್ಯಕ್ತಿಗೆ ಪೇತ್ರನ ಬಗ್ಗೆ ತಿಳಿಸಿ, ಪೇತ್ರನು ತನಗೆ ಸುವಾರ್ತೆಯನ್ನು ತರುತ್ತಾನೆಂಬುದಾಗಿ ಕೊರ್ನೇಲಿಯನು ತನ್ನ ಕೆಲಸದವರನ್ನು ಕಳಿಸಿ ಪೇತ್ರನನ್ನು ಕರೆಸಿಕೊಂಡಾಗ ದೇವರು ಪೇತ್ರನಿಗೆ ತೋರಿಸಿಕೊಟ್ಟಂಥದ್ದು ಅನ್ಯರಿಗೂ ವಾಕ್ಯ ಸಾರಲ್ಪಡಬೇಕು, ಅವರು ರಕ್ಷಣೆಗೆ ಬರಬೇಕೆಂಬಂಥದ್ದನ್ನು ತೋರಿಸಿಕೊಟ್ಟು ಆ ಹೊತ್ತು ಪರಿಶುದ್ಧಾತ್ಮನನ್ನು ಅವರ ಮೇಲೆ ಸುರಿಸಿ ದೇವರ ಕಾರ್ಯವನ್ನು ಕಂಡಂಥ ಪೇತ್ರನು ಈ ಮಾತನ್ನು ಹೇಳುವಂತವನಾಗಿದ್ದಾನೆ. ಅಂದರೆ ಯಾರಾದರೂ ಸರಿಯೇ ದೇವರಲ್ಲಿ ಭಯಭಕ್ತಿ ಇಟ್ಟು ಒಳ್ಳೆಯದನ್ನು ಮಾಡುವಾಗ ಅಂಥದ್ದು ದೇವರಿಗೆ ಮೆಚ್ಚಿಕೆಯಾಗಿದೆ ಎಂಬುದಾಗಿ. ನಾವು ಯಾರಾದರೂ ಆಗಿರಬಹುದು, ಎಲ್ಲಿಂದಾದರೂ ಬಂದಿರಬಹುದು, ಎಂಥ ವ್ಯಕ್ತಿಗಳಾದರೂ ಆಗಿರಬಹುದು, ದೇವರನ್ನು ನಾವು ನಂಬಿ ದೇವರಲ್ಲಿ ಭಯಭಕ್ತಿಯಿಂದ ಜೀವಿಸುತ್ತಾ ಒಳ್ಳೆಯದನ್ನು ಮಾಡುವುದೇ ಆದರೆ ದೇವರಿಗೆ ಅದು ಮೆಚ್ಚುಗೆ ಆಗಿದೆ. ದೇವರು ನಮ್ಮನ್ನು ಸ್ವೀಕರಿಸುವಂಥವನಾಗಿದ್ದಾನೆ. ನಾವು ಯಾವ ರೀತಿಯಲ್ಲಿ ಆಧ್ಯಾತ್ಮಿಕವಾಗಿ ದೇವರನ್ನು ಅಂಗೀಕರಿಸ್ತೇವೋ ಅದು ಮುಖ್ಯ. ಯಾವ ರೀತಿಯಲ್ಲಿ ನಾವು ಆಚಾರ ಪದ್ಧತಿಗಳನ್ನು ಮಾಡುತ್ತೇವೆ ಎಂಬುವಂಥದ್ದು ಮುಖ್ಯವಲ್ಲ. ದೇವರನ್ನು ನಂಬುತ್ತಾ ಒಳ್ಳೆಯದನ್ನು ಮಾಡುವಂಥದ್ದು ಜೀವನದಲ್ಲಿ ಮುಖ್ಯವಾದಂಥ ಉದ್ದೇಶವಾಗಿರಬೇಕು. ಅದು ದೇವರನ್ನು ನಂಬುವಂಥವರಾಗಲಿ ಅನ್ಯರಾಗಲಿ ಇದನ್ನು ಮಾಡುವುದಾದರೆ ಅದೇ ದೇವರಿಗೆ ಮೆಚ್ಚುಗೆಯಾಗಿದೆ. ಕರ್ತನೇ ದಯಮಯ ಸ್ವಾಮಿ, ನಿನ್ನನ್ನು ಮೆಚ್ಚಿಸುವ ಹಾಗೆ ಜೀವನ ನಡೆಸಲಿಕ್ಕಾಗುವಂಥ ಕೃಪೆಗೆ ನಡೆಸು. ನಾವು ನಿನ್ನನ್ನು ನಂಬಿದ್ದೇವೆ. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡಿದೆವು ತಂದೆಯೇ, ಆಮೆನ್.